ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ನೀವೇನಾದರೂ ಫ್ಲಾಟ್ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ, ಅದು ಹೊಸದಾಗಿರಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ, ಸೊ ಇವತ್ತಿನ ಪ್ರಾಪರ್ಟಿನ ಪೂರ್ತಿಯಾಗಿ ನೋಡಿ. ಸೊ ನಾನು ಪ್ರಾಪರ್ಟಿ ಎಲಿವೇಷನನ್ನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಪ್ರಾಪರ್ಟಿ ಲೊಕೇಶನ್ ಬಂದು ವಿದ್ಯಾರಣ್ಯಪುರ ಅಂತ ಹೇಳ್ಬೋದು, ನಿಯರ್ ಬೈ ತಿಂಡ್ಲು ಅಂತ ಹೇಳ್ಬೋದು. ತಿಂಡ್ಲು ಸರ್ಕಲ್ಗೆ ತುಂಬ ಹತ್ರ ಆಗ್ತಕ್ಕಂಥ ಪ್ರಾಪರ್ಟಿ. ಸೊ ಇದರಲ್ಲಿ ಒಂದಷ್ಟು ನಿಮಗೆ 2 BHK ಫ್ಲಾಟ್ಸ್ ಕೂಡ ಇದೆ ಆ್ಯಂಡ್ 3 BHK ಫ್ಲಾಟ್ಸ್ ಕೂಡ ಇದೆ. 3 BHK ಫ್ಲಾಟ್ಸ್ ನಿಮಗೆ ಪೆಂಟ್ ಹೌಸ್ ಅಂತ ಹೇಳ್ಬೋದು. ಸೊ ಪೆಂಟ್ ಹೌಸ್ ಕೂಡ ಸೇಮ್ ರೇಟ್ ಆ್ಯಕ್ಚುಲಾಗಿ 75 lakhs ಹೇಳ್ತಾ ಇದ್ದಾರೆ. ಆ್ಯಂಡ್ 2 BHK ಫ್ಲಾಟ್ಸ್ ಕೂಡ ಆಲ್ಮೋಸ್ಟ್ ಸೇಮ್ ರೇಟ್ ಅಂತಲೇ ಹೇಳ್ಬೋದು. 24/7 ನಿಮಗೆ ವಾಟರ್ ಸಪ್ಲೈ ಇದೆ, ಕರೆಂಟ್ ಇದೆ ಆ್ಯಂಡ್ ಸೆಕ್ಯೂರಿಟಿ ಕೂಡ ಇದೆ. ಆ್ಯಂಡ್ ನಿಮಗೆ ಏನು ಬೋರ್ವೆಲ್ ಇದೆ, ನೀರಿಗೇನು ಸಮಸ್ಯೆ ಇಲ್ಲ. ಆ್ಯಂಡ್ ಕಾವೇರಿ ಲೈನ್ ಕೂಡ ಇದೆ. ಆ್ಯಂಡ್ ಇಂಡಿವಿಜುವಲ್ ಬಿ ಖಾತಾ ಅಂತ ಹೇಳ್ಬೋದು. ಆ್ಯಂಡ್ ಎ ಖಾತಾ ಪ್ರಾಪರ್ಟಿ ಆ್ಯಕ್ಚುಲಾಗಿ ಈ ಖಾತಾ ಕೂಡ ಇದೆ ಈ ಪ್ರಾಪರ್ಟಿ. ಸೊ ನಿಮಗೆ ಲೊಕೇಶನ್ ತುಂಬ ಹತ್ರ ಇದೆ, ತುಂಬ ತಿಂಡ್ಲು ಸರ್ಕಲ್ಗೆ ತುಂಬ ನಿಯರ್ ಬೈ ಇದೆ. ಆ್ಯಂಡ್ ಲೊಕೇಶನ್ ಬಂದು ವಿದ್ಯಾರಣ್ಯಪುರ ನಿಯರ್ ಬೈ ತಿಂಡ್ಲು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೀವೇನಾದರೂ ಒಂದು ಫ್ಲಾಟನ್ನು ಪರ್ಚೇಸ್ ಮಾಡಬೇಕು, ಒಂದು 75 lakhsಲ್ಲಿ ನಮ್ಮ ಬೆಂಗಳೂರಲ್ಲಿ ಒಂದು ಮನೆ ಇರಬೇಕು ಅಂತಂದರೆ, ಸೊ ಖಂಡಿತವಾಗ್ಲೂ ಈ ಒಂದು ಪ್ರಾಪರ್ಟಿನ ನಿಮಗೆ ವಿಸಿಟ್ ಮಾಡ್ಬೋದು. ಸೊ ನಾನು ನಿಮಗೆ ಕಂಪ್ಲೀಟ್ ನಿಮಗೆ ಎಲ್ಲ ಕಡೆಯಿಂದ ಎಲಿವೇಷನನ್ನು ತೋರಿಸ್ತಾ ಇದ್ದೀನಿ. ಈಗ ನಾನು ಪಾರ್ಕಿಂಗ್ ವ್ಯೂವನ್ನು ತೋರಿಸ್ತಾ ಇದ್ದೀನಿ ನೋಡಿ. ಸಾಕಷ್ಟು ಪಾರ್ಕಿಂಗ್ ವ್ಯೂ ಇದೆ. ಪ್ರತಿಯೊಂದು ಫ್ಲಾಟ್ಗೂ ಕೂಡ ಇಂಡಿಪೆಂಡೆಂಟ್ ಪಾರ್ಕಿಂಗನ್ನು ಕೊಡ್ತಾರೆ. ಆ್ಯಂಡ್ ಒಂದಷ್ಟು 2 ವೀಲರು ಮತ್ತು ಒಂದಷ್ಟು ಕಾರ್ಗಳನ್ನ ಕೂಡ ಪಾರ್ಕ್ ಮಾಡ್ಬೋದು. ಆ್ಯಂಡ್ ಇಂಡಿವಿಜುವಲ್ ಕಾರ್ಗೆ ಮತ್ತು ಇಂಡಿವಿಜುವಲ್ ನಿಮಗೆ 2 ವೀಲರ್ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇದೆ. ನೀವು ಗಮನಿಸ್ಬೋದು, ಕಂಪ್ಲೀಟ್ ನಿಮಗೆ ಮೀಟರ್ ಬೋರ್ಡ್ಸ್ ಎಲ್ಲ ಇದೆ. ಆಲ್ಮೋಸ್ಟ್ ನಿಮಗೆ ಒಂದಷ್ಟು ಫ್ಲಾಟ್ಗಳಂದರೆ ಇಲ್ಲಿ ಒಂದು ಆಲ್ಮೋಸ್ಟ್ 8ರಿಂದ 10 ಫ್ಲಾಟ್ಸ್ ಇರ್ಬೋದು ಅಷ್ಟೇ, ಜಾಸ್ತಿ ಏನಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಸೊ ಹಾಗಾಗಿ ಎಲ್ಲ ನಿಮಗೆ ಡೋರ್ಗಳೆಲ್ಲ ಈಸ್ಟ್ ಫೇಸ್ಗೆ ಇಟ್ಟಿದ್ದಾರೆ ಆ್ಯಂಡ್ ವಾಸ್ತು ಪ್ರಕಾರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ನಿಮಗೆ ರೆಡಿ ಇರ್ತಕ್ಕಂಥ ಪ್ರಾಪರ್ಟಿ. ಜಸ್ಟ್ ನೀವು ವುಡ್ ವರ್ಕ್ ಮಾಡಿಕೊಂಡು ನೀವು ಮನೆ ಒಳಗಡೆ ಹೋಗ್ಬೋದು. ಸೊ ಮತ್ತೊಮ್ಮೆ ನಿಮಗೆ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ವಿದ್ಯಾರಣ್ಯಪುರ ತಿಂಡ್ಲು ಅಂತ ಹೇಳ್ಬೋದು. ತಿಂಡ್ಲಲ್ಲಿರ್ತಕ್ಕಂಥ ಪ್ರಾಪರ್ಟಿ ನಿಮಗೆ 75 lakhsಲ್ಲಿ ಒಂದು ಪ್ರಾಪರ್ಟಿ ನಿಮಗೆ ಸಿಗುತ್ತೆ. 75 lakhsಲ್ಲಿ 3 BHK ತಗೊಳ್ಳಿ ಅಥವಾ 2 BHK ತಗೊಳ್ಳಿ. 3 BHK ನಿಮಗೆ ಪೆಂಟ್ ಹೌಸ್ ಲಾಸ್ಟ್ ಫ್ಲೋರ್ ಇದೆ. ಸೊ ಹಾಗಾಗಿ ಅದು ಸ್ವಲ್ಪ ಕಮ್ಮಿ ಇದೆ. 2 BHK ಆಲ್ಮೋಸ್ಟ್ ನಿಮಗೆ ಸೆಕೆಂಡ್ ಫ್ಲೋರಲ್ಲಿ ತುಂಬ ವೆಂಟಿಲೇಷನ್ ಚೆನ್ನಾಗಿದೆ. ಅದೇ ಫ್ಲಾಟನ್ನು ನಿಮಗೆ ರಿವೀಲ್ ಮಾಡ್ತಾ ಇದ್ದೀನಿ. ಲಿಫ್ಟ್ ಫೆಸಿಲಿಟೀಸ್ ಕೂಡ ಇದೆ. ಆಲ್ಮೋಸ್ಟ್ ನಿಮಗೆ ಗಮನಿಸ್ಬೋದು, ನಿಮಗೆ ಕಂಪ್ಲೀಟ್ ನಿಮಗೆ ಪಾರ್ಕಿಂಗ್ ಏರಿಯಾ ತುಂಬ ದೊಡ್ಡದಾಗಿದೆ ಆ್ಯಕ್ಚುಲಾಗಿ. ಇಲ್ಲೇ ಪಕ್ಕದಲ್ಲಿ ಲಿಫ್ಟ್ ಕೂಡ ಗಮನಿಸ್ಬೋದು ನೀವು. ಲಿಫ್ಟಲ್ಲಿ ಆಲ್ಮೋಸ್ಟ್ ನಿಮಗೆ 4ರಿಂದ 5 ಜನ ಒಟ್ಟಿಗೆ ನೀವು ಟ್ರಾವೆಲ್ ಮಾಡ್ಬೋದು. ಸೊ ಅಷ್ಟು ದೊಡ್ಡದಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಲಿಫ್ಟನ್ನು ಕೂಡ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ನಾನು ನಿಮಗೆ ನಿಧಾನವಾಗಿ ಫೋಕಸ್ ಮಾಡಿ ಲಿಫ್ಟನ್ನು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ಒಂದು ಓಪನ್ ಮಾಡುವಂಥ ಪ್ರಯತ್ನ ಕೂಡ ನಾನು ಮಾಡ್ತೀನಿ ಲಿಫ್ಟನ್ನು. ಸೊ ಬನ್ನಿ ಓಪನ್ ಮಾಡೋಣ ಹೇಗಿದೆ ಅಂತ. ಸೊ ಎಸ್, ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ತುಂಬ ಸಿಂಪಲ್ಲಾಗಿ, ತುಂಬ ನೀಟಾಗಿ, ತುಂಬ ಗ್ರ್ಯಾಂಡಾಗಿ ಕೂಡ ಇದ್ದಾರೆ. ಎಲ್ಲ SS ಲಿಫ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಲಿಫ್ಟ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಆ್ಯಂಡ್ ಕನ್ಸ್ಟ್ರಕ್ಷನ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಬಿಲ್ಡರ್ ಇದನ್ನು ಬಿಲ್ಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸಾಕಷ್ಟು ಇವ್ರದ್ದು ಫ್ಲ್ಯಾಟ್ಸು, ಅಪಾರ್ಟ್ಮೆಂಟು, ಬಿಲ್ಡಿಂಗ್ಸು ತುಂಬ ನಾನು ನೋಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಸ್ಟೇರ್ಕೇಸನ್ನು ಕೂಡ ಕೊಟ್ಟಿದ್ದಾರೆ. ಸ್ಟೇರ್ಕೇಸ್ ಕೂಡ ನೀವು ಸ್ಟೇರ್ಕೇಸಿಂದ ಕೂಡ ಹೋಗ್ಬೋದು. ಸೊ ಬನ್ನಿ, ಈಗ ನಾನು 3rd ಫ್ಲೋರಲ್ಲಿ ನಾನು ನಿಮಗೆ 2 BHK ಫ್ಲಾಟ್ಸ್ ಹೇಳಿದ್ನಲ್ವಾ. ಸೊ ತೋರಿಸ್ತಾ ಇದ್ದೀನಿ. ಎಂಟ್ರಿ ಇದು ಈಸ್ಟ್ ಫೇಸ್ ಆ್ಯಕ್ಚುಲಾಗಿ. ಸೊ ಬನ್ನಿ, ಫ್ಲಾಟ್ಸ್ ಅಂದರೆ ಆಲ್ಮೋಸ್ಟ್ ನಿಮಗೆ ಇಂಟೀರಿಯರ್ಸ್ ಎಲ್ಲ ಏನೂ ಮಾಡಿರಲ್ಲ ಆ್ಯಕ್ಚುಲಾಗಿ. ವೆಟ್ರಿಫೈಡ್ ಫ್ಲೋರಿಂಗ್ ಅಂತಲೇ ಹೇಳ್ಬೋದು ನಿಮಗೆ. ಸೊ ನೋಡಿ ಎಷ್ಟು ವಿಶಾಲವಾಗಿದೆ ಲಿವಿಂಗ್ ಏರಿಯಾ. ಇದು 2 BHK ಫ್ಲಾಟ್ಸ್ ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ಅಲ್ಲಿ ಒಂದು ರೂಮ್ ಇದೆ, ಅಲ್ಲಿ ಒಂದು ರೂಮ್ ಇದೆ ಆ್ಯಕ್ಚುಲಾಗಿ. ಇದು ವಾಶ್ರೂಮ್ ಆ್ಯಕ್ಚುಲಿ. ಸೊ ನಿಮಗೆ ಅಗ್ನಿಮೂಲಲ್ಲಿ ನಿಮಗೆ ಕಿಚನ್ ಕೂಡ ನೋಡ್ಬೋದು ನೀವು. ಸೊ ಕಿಚನ್ ಈ ಥರ ಇದೆ. ಸೊ ಎಲ್ಲೂ ಕೂಡ ಇನ್ನೂ ವುಡ್ ವರ್ಕ್ ಎಲ್ಲ ಏನೂ ಮಾಡಿಲ್ಲ. ಒಂದು ಕೋಟ್ ನಿಮಗೆ ಪೇಂಟಿಂಗನ್ನು ಮಾಡ್ಕೊಡ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಒಂದಷ್ಟು ಪಾಲಿಶಿಂಗ್ ವರ್ಕ್ ಇದೆ, ಅದನ್ನು ಕೂಡ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಇಂಟೀರಿಯರ್ಸ್ ಎಲ್ಲ ನಿಮ್ಮದೇ ಎಕ್ಸ್ಟ್ರಾ. ಇದು 75 lakhs ಏನಿದೆ, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಆ್ಯಂಡ್ ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ, ಗಮನಿಸ್ಬೋದು ನೀವು. ನೋಡಿ ಏರಿಯಾ ನೋಡಿ, ಎಲ್ಲ ನಿಮಗೆ ಆಲ್ಮೋಸ್ಟ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ. ವಿದ್ಯಾರಣ್ಯಪುರ ತಿಂಡ್ಲು ಅಂದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಡೆ ಹತ್ರ ಆಗುತ್ತೆ. ಕೊಡಗೇಳಿಗೆ ಹತ್ರ ಆಗುತ್ತೆ, ಏರ್ಪೋರ್ಟ್ಗೆ ಹತ್ರ ಆಗುತ್ತೆ, ನಿಮಗೆ ಕೊಡಗೇಳಿ ಗೇಟಿಗೆ ಹತ್ರ ಆಗುತ್ತೆ, ಹೆಬ್ಬಾಳಗೆ ಹತ್ರ ಆಗುತ್ತೆ, ಈ ಕಡೆ BL ಸರ್ಕಲ್ಗೆ ಹತ್ರ ಆಗುತ್ತೆ, ರಾಮಯ್ಯ ಹಾಸ್ಪಿಟಲ್ಗೆ ಹತ್ರ ಆಗುತ್ತೆ, ಮತ್ತಿಕೆರೆಗೆ ತುಂಬ ಹತ್ರ ಆಗುತ್ತೆ. ತುಂಬ ಸಿಟಿ ಸೆಂಟರ್ ಏರಿಯಾ ಅಂತ ಹೇಳ್ಬೋದು. ನಿಮಗೆ ಎ ಖಾತಾ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಂಡಿವಿಜುವಲ್ ಬಿ ಖಾತಾ ಅಂತ ಹೇಳ್ತಾ ಇದ್ದೀನಿ. ಸೊ ಇಂಡಿವಿಜುವಲ್ಗೆ ನಿಮಗೆ ಬಿ ಖಾತಾವನ್ನು ಇಶ್ಯೂ ಮಾಡಿದರೆ, ಬಟ್ ಲ್ಯಾಂಡ್ ಬಂದು ಎ ಖಾತಾ ಅಂತ ಹೇಳ್ಬೋದು. ನಿಮಗೆ ಲೋನ್ ಫೆಸಿಲಿಟೀಸ್ ಎಲ್ಲ ಆಗುತ್ತೆ. ಕಂಪ್ಲೀಟ್ A to Z ಎಲ್ಲರೂ ನಾವೇ ಮಾಡ್ಕೊಡ್ತೀವಿ ನಿಮಗೆ. ಸೊ ಮತ್ತೊಮ್ಮೆ ನಾನು ನಿಮಗೆ ಕಿಚನ್ ಏರಿಯಾನ ತೋರಿಸ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ನಾನು ನಿಮಗೆ ವಾಶ್ರೂಮನ್ನು ತೋರಿಸ್ತೀನಿ. ವಾಶ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಬಂದ್ಬಿಟ್ಟು ಎಲ್ಲ ನಿಮಗೆ ವಾಲ್ಮೌಂಟ್ ಕಮೋಡನ್ನು ಹಾಕಿದ್ದಾರೆ. ಸೊ ಜಾಗ್ವಾರ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ಫಿಟ್ಟಿಂಗ್ಸ್ಗಳು. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್. ನಿಮಗೆ ಮಿಡಲ್ ಆಫ್ ದ ಏರಿಯಾ ಅಂತ ಹೇಳ್ಬೋದು, ಮಿಡಲ್ ಆಫ್ ದ ಸೆಂಟರ್ ಅಂತ ಹೇಳ್ಬೋದು, ಸಿಟಿ ಸೆಂಟರ್ ಅಂತ ಹೇಳ್ಬೋದು. ಸೊ ಫ್ಲಾಟ್ ತೊಗೊಳ್ಬೇಕು ಅಂದರೆ ಆಲ್ಮೋಸ್ಟ್ ನಿಮಗೆ ಆಕ್ಸೆಸಿಬಿಲಿಟಿ ಮೊದಲಾಗಿ ಚೆಕ್ ಮಾಡ್ತಾರೆ. ಬಸ್ ಸ್ಟಾಪ್ ನಿಯರ್ ಆಗಿದೆಯಾ, ಒಂದಷ್ಟು ಚೆಕ್ ಮಾಡ್ತಾರೆ. ತಿಂಡ್ಲು ಸರ್ಕಲ್ಗೆ ತುಂಬ ಹತ್ರ ಇದೆ, ಬಸ್ ಸ್ಟಾಪ್ ತುಂಬ ನಿಯರ್ ಇದೆ. ಈ ಕಡೆ ನಿಮಗೆ ಕೊಡಗೇಳಿ ಕಡೆ ಆದರೂ ಹೋಗ್ಬೋದು, ಈ ಕಡೆ ನಿಮಗೆ ಸಾಕರ್ನಾರ್ ಕಡೆ ಆದರೂ ಹೋಗ್ಬೋದು, ಈ ಕಡೆ ವಿದ್ಯಾರಣ್ಯಪುರ ಕಡೆ ಆದರೂ ಹೋಗ್ಬೋದು. ಸೊ ಮತ್ತಿಕೆರೆ ಕಡೆಗಾದರೂ ಹೋಗ್ಬೋದು. ಎಲ್ಲ ಕಡೆ ನಿಮಗೆ ಕನೆಕ್ಟಿವಿಟಿ ಚೆನ್ನಾಗಿದೆ. ಇಲ್ಲೂ ಕೂಡ ನಿಮಗೆ ವಾಲ್ಮೌಂಟ್ ಕಮೋಡನ್ನು ತೋರಿಸ್ತಾ ಇದೆ ನೋಡಿ. ಎಲ್ಲ ಫಿನಿಶಿಂಗ್ ಆಗಿದೆ ಆ್ಯಕ್ಚುಲಿ. ರೆಡಿ ಟು ಮೂವ್ ಫ್ಲಾಟ್ಸ್ ಅಂತಲೇ ಹೇಳ್ಬೋದು. ಸೊ 75 lakhsಲ್ಲಿ ಒಂದು ಬೆಂಗಳೂರಲ್ಲಿ ಒಂದು ಮನೆ ತೊಗೊಳ್ಬೇಕು ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ, ಎಸ್ಪೆಷಲಿ
ಫ್ಲ್ಯಾಟ್ಸ್ ತೊಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಸೊ ಡೆಫಿನೆಟಾಗಿ ನಿಮಗೆ ಈ ಪ್ರಾಪರ್ಟಿ ಸೂಟ್ ಆಗ್ಬೋದು. ಆ್ಯಕ್ಚುಲಿ ಇವತ್ತು ವಿದ್ಯಾರಣ್ಯಪುರಲ್ಲಿ ಸಾಕಷ್ಟು ರೇಟ್ ಇದೆ ರೀ. 3 BHK 2 BHK ಆಲ್ಮೋಸ್ಟ್ ನಿಮಗೆ 90 lakhsವರೆಗೂ ಟಚ್ ಮಾಡ್ತಾ ಇದ್ದಾರೆ ರೇಟ್ಸನ್ನು. ಸೊ 1 CRವರೆಗೂ ಹೇಳೋರಿದ್ದಾರೆ. ಸೊ ಹಾಗಾಗಿ ಈ ಪ್ರಾಪರ್ಟಿ ಒಂದಷ್ಟು ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ನಾನು ನಿಮಗೆ 3 BHK ಫ್ಲಾಟ್ಸನ್ನು ಓಪನ್ ಮಾಡ್ತಾ ಇದ್ದೀನಿ. ಇದು ಕೂಡ ಈಸ್ಟ್ ಫೇಸ್ ಡೋರ್ ಅಂತಲೇ ಹೇಳ್ಬೋದು. ಸೊ ಬನ್ನಿ, ನಿಮಗೆ ಎಂಟ್ರೆನ್ಸಲ್ಲಿ ಟೀಕ್ ಡೋರನ್ನು ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಬಾಲ್ಕನಿ ಕೂಡ ನಾನು ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮಗೆ ಏರಿಯಾ ಹೇಗಿದೆ ಅನ್ನೋದನ್ನು ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅದೇ ಮೈನ್ ರೋಡ್, ಆ್ಯಕ್ಚುಲಿ ವೆಹಿಕಲ್ಸ್ ಹೋಗ್ತಾ ಇದೆ ನೋಡಿ, ಅದೇ ಮೈನ್ ರೋಡ್. ಆ್ಯಕ್ಚುಲಿ ಮೈನ್ ರೋಡ್ಗೆ ಅಟ್ಯಾಚ್ಡ್ ಆಗಿರ್ತಕ್ಕಂಥ ಫ್ಲಾಟ್ಸ್ ಅಂತಲೇ ಹೇಳ್ಬೋದು. ಸೊ ಬನ್ನಿ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಸೊ 3 BHK ಫ್ಲಾಟ್ಸನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಲಿವಿಂಗ್ ಏರಿಯಾ ನೋಡ್ಬೋದು. ನಿಮಗೆ ಒಂದಷ್ಟು ಸ್ಪೆಷಲ್ ಆಗಿದೆ, ಯಾಕಂದರೆ 3 BHK ಅಂದರೆ ಒಂದಷ್ಟು ಸ್ಪೇಷಿಯಸ್ ಆಗಿ ಒಂದಷ್ಟು ತುಂಬ ನಿಮಗೆ ಎಲ್ಲ ಕಡೆ ಜಾಗ ಅಂತೂ ಇದ್ದೇ ಇರುತ್ತೆ ನೋಡಿ. ಈ ಕಡೆ ಬಾಲ್ಕನಿ ಕೂಡ ಮಾಡಿದರೆ, ಎಲ್ಲ ಕಡೆ ನಿಮಗೆ UPVC ವಿಂಡೋಗಳನ್ನ ಹಾಕಿದರೆ, UPVC ಸ್ಲೈಡಿಂಗನ್ನು ಕೊಟ್ಟಿದ್ದಾರೆ ನಿಮಗೆ. ಇದು ಬಾಲ್ಕನಿ ನೀವು ವ್ಯೂ ಮಾಡ್ಬೋದು. ಎಲ್ಲ UPVC ವಿಂಡೋಗಳಿಂದ ನಿಮಗೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಒಂದಷ್ಟು ನಿಮಗೆ ರೋಡ್ ಸೈಡಲ್ಲಿ ಬಾಲ್ಕನಿ ವ್ಯೂವನ್ನು ಕೊಟ್ಟಿದ್ದಾರೆ, ಸೊ ರಿಫ್ರೆಶ್ಮೆಂಟ್ ಆಗಲಿಕ್ಕೆ. ಸೊ ಮತ್ತೊಮ್ಮೆ ನಾನು ನಿಮಗೆ ಫುಲ್ಲಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ, ಎಲ್ಲ ಕಡೆ ಮನೆ ಅಪಾರ್ಟ್ಮೆಂಟ್ ಎಲ್ಲ ಕಾಣಿಸ್ತಾ ಇದೆ, ಗಮನಿಸ್ಬೋದು ನೀವು. ಏಕೆಂದರೆ ಪ್ರಾಪರ್ಟಿ ನಿಮಗೆ ಫ್ಲ್ಯಾಟ್ಸ್ ಅಂತ ಅಂದಾಗ ಆಲ್ಮೋಸ್ಟ್ ನಿಮಗೆ ಸಿಟಿ ಸೆಂಟ್ರಲ್ಲೇ ಇರುತ್ತೆ. ಸೊ ಹೊರಗಡೆ ಇರಲ್ಲ ನಿಮಗೆ. ಇದು ಎ ಖಾತಾ, ಲ್ಯಾಂಡ್ ಎ ಖಾತಾ ಆ್ಯಂಡ್ ಇಂಡಿವಿಜುವಲ್ ಬಿ ಖಾತಾ ಅಂತ ಹೇಳ್ಬೋದು. ನಿಮಗೆ ಬ್ಯಾಂಕಲ್ಲಿ ಲೋನ್ ಕೂಡ ಆಗುತ್ತೆ, ಬ್ಯಾಂಕಲ್ಲಿ ಲೋನ್ ಕೂಡ ಮಾಡಿಕೊಡ್ತೀವಿ. ಪ್ರತಿಯೊಂದು ಎಂಡ್ ಟು ಎಂಡ್ ಸರ್ವಿಸ್ ನಮ್ಮದೇ ಇರುತ್ತೆ ಸ್ನೇಹಿತರೆ. ನಿಮಗೆ ಲೋನಿಂದ ಹಿಡಿದು ಪ್ರಾಪರ್ಟಿ ರಿಜಿಸ್ಟ್ರೇಷನಿಂದ ಹಿಡಿದು ಪ್ರತಿಯೊಂದು ಎಲ್ಲರೂ ನಾವೇ ಮಾಡಿಕೊಡ್ತೀವಿ. ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್ ಅನ್ನೋದು ಒಂದು ಕನ್ಸಲ್ಟಿಂಗ್ ಕಂಪನಿ ಆ್ಯಕ್ಚುಲಾಗಿ. ನಾವು ಬಿಲ್ಡರ್ಸ್ ಅಲ್ಲ ಆ್ಯಕ್ಚುಲಾಗಿ. ಸೊ ನಾವು ಸರ್ವಿಸನ್ನು ಕೊಡ್ತೀವಿ ನಿಮಗೆ, ಪ್ರಾಪರ್ಟಿ ತೋರಿಸೋದ್ರಿಂದ ಹಿಡಿದು ನಿಮಗೆ ಪೇಪರ್ ವರ್ಕಿಂದ ಹಿಡಿದು ರಿಜಿಸ್ಟ್ರೇಷನಿಂದ ಹಿಡಿದು ಡಾಕ್ಯುಮೆಂಟೇಷನಿಂದ ಹಿಡಿದು ಪ್ರತಿಯೊಂದು ಸಪೋರ್ಟು ಕೂಡ ನಾವು ಮಾಡ್ತೀವಿ. ಸೊ ನಿಮಗೆ ಪ್ರಾಪರ್ಟಿನ ಎಂಡ್ ಟು ಎಂಡ್ ನಿಮಗೆ ನಿಂತ್ಕೊಂಡು ನಿಮಗೆ ಕೆಲಸ ಮಾಡಿ ಕೊಡ್ತೀವಿ. ಸೊ 1% ಚಾರ್ಜ್ ಕೂಡ ಮಾಡ್ತೀವಿ. ಸೊ 75 lakhsಗೆ ನೀವೊಂದು ಫ್ಲಾಟ್ನ ಪರ್ಚೇಸ್ ಮಾಡಬೇಕು, ಅದು ವಿದ್ಯಾರಣ್ಯಪುರ ತಿಂಗಳು ಕಡೆ ನೀವು ನೋಡ್ತಾ ಇದ್ದೀರಾ ಅಂತಂದರೆ, ಸೊ ಬನ್ನಿ. 3 BHK ಇದೆ, 2 BHK ಇದೆ ನನ್ನ ಹತ್ರ. ಇದಲ್ಲದೆ ಸಾಕಷ್ಟು ಬೇರೆ ಬೇರೆ ಪ್ರಾಪರ್ಟೀಸ್ ಇದೆ ನನ್ನ ಹತ್ರ. ಇಂಡಿವಿಜುವಲ್ ಪ್ರಾಪರ್ಟೀಸ್ ಇದೆ, ಫ್ಲಾಟ್ಸ್ಗಳಿದೆ. ಸೊ ಎಲ್ಲ ಕಡೆ ಮಾರ್ಕೆಟಿಂಗ್ ಮಾಡ್ತಾ ಇರ್ತೀನಿ. ಸೊ ಸಾಕಷ್ಟು ನನ್ನ ಹತ್ರ ಪ್ರಾಪರ್ಟಿಗಳಿದೆ. ನನ್ನ ಆಫೀಸ್ ಬಂದು ವಿದ್ಯಾರಣ್ಯಪುರ ನಿಯರ್ ಬೈ ಸಂಭ್ರಮ್ ಅಂತ ಹೇಳ್ಬೋದು. ಸೊ ಬನ್ನಿ, ನನ್ನ ಆಫೀಸ್ಗೆ ವಿಸಿಟ್ ಮಾಡಿ. ಸೊ ಈ ಫ್ಲಾಟ್ನ ನಿಮಗೆ ವಿಸಿಟ್ ಮಾಡಬೇಕಂದ್ರೆ ಸೊ ಒಂದು ಕಾಲ್ ಮಾಡಿ, ನಾನು ಈ ಪ್ರಾಪರ್ಟಿನ ತೋರಿಸ್ತೀನಿ. ಸೊ ಲೊಕೇಶನ್ನ ನಾವು ಶೇರ್ ಮಾಡೋದಿಲ್ಲ. ಸೊ ನಾವು ಯಾವಾಗಲೂ ಬರ್ತೀವಿ ಸರ್, ಯಾವಾಗಲೂ ನೋಡ್ಕೋತೀವಿ, ಲೊಕೇಶನ್ ಶೇರ್ ಮಾಡಿದ್ರೆ ನಾನು ಮಾಡೋದಿಲ್ಲ. ಸೊ ಫೇಸ್ ಟು ಫೇಸ್ ಕಸ್ಟಮರ್ನ ನೋಡಿದ್ರೆ ನಾವು ಯಾವುದೂ ಡಿಸೈಡ್ ಮಾಡಲ್ಲ. ಸೊ ಹಾಗಾಗಿ ನಿಮಗೆ ಪ್ರಾಪರ್ಟಿ ನೋಡಬೇಕಂದ್ರೆ ಜಸ್ಟ್ ನಿಮಗೆ ಕಾಲ್ ಮಾಡಿ. ಸೊ ವಿದ್ಯಾರಣ್ಯಪುರ ನಂಜಪ್ಪ ಸರ್ಕಲ್ ಹತ್ರ ಬಂದರೆ ನಾನು ಈ ಪ್ರಾಪರ್ಟಿನ ವಿಸಿಟ್ ಮಾಡಿಸ್ತೀನಿ. ಸೊ ಬರ್ಬೋದು, ಅಥವಾ ತಿಂಡು ಸರ್ಕಲ್ ಹತ್ರ ಬಂದು ಫೋನ್ ಮಾಡಿದರೆ ಬರ್ಬೋದು. ಬಂದುಬಿಟ್ಟು ಫೋನ್ ಮಾಡಿಬಿಡಿ, ಬರೋಕ್ಕಿಂತ ಮುಂಚೆನೇ ಇನ್ಫಾರ್ಮ್ ಮಾಡಿ ಬನ್ನಿ. ಸೊ ಒಂದಷ್ಟು ಪ್ರಾಪರ್ಟಿಗಳನ್ನ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕೆ ನಮಗೂ ಕೂಡ ಸಮಯ ಸಿಗುತ್ತೆ. ನಿಮ್ಮದು ರಿಕ್ವೈರ್ಮೆಂಟ್ ಏನಿದೆ ಅರ್ಥ ಮಾಡ್ಕೊಳ್ಳೋಕೆ ಸಮಯ ಸಿಗುತ್ತೆ. ಸೊ ಇದೊಂದೇ ಎಲ್ಲ ಫ್ಲಾಟ್ಸ್ ನನಗೆ, ಇದೊಂದೇ ಎಲ್ಲ ಪ್ರಾಪರ್ಟಿ, ಸಾಕಷ್ಟು ಪ್ರಾಪರ್ಟೀಸ್ ನನ್ನ ಹತ್ರ ಇದೆ. ಸೊ ನಿಮ್ಮದು ಏನು ಪ್ರೊಫೈಲು, ನಿಮ್ಗೆ ಏನು ಬಜೆಟಲ್ಲಿ ನೋಡ್ತಾ ಇದ್ದಾರೆ, ನಿಮ್ಮ ಬಜೆಟ್ ರಿಕ್ವೈರ್ಮೆಂಟ್ ತಕ್ಕಂತೆ ನಾನು ನಿಮಗೆ ಮನೆಯನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ಸೊ ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್ ಇಸ್ ಎ ಕನ್ಸಲ್ಟೆಂಟ್ ಕಂಪ್ನಿ. ಸೊ ಸಾಕಷ್ಟು ಪ್ರಾಪರ್ಟಿಗಳು ನಮ್ಮ ಹತ್ರ ಇದೆ, ಪ್ರಾಪರ್ಟಿನ ತೋರಿಸ್ತೀವಿ ಮತ್ತು ಸೇಲ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನಿವತ್ತು ಮುಗಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಬಾಲ್ಕನಿ ವ್ಯೂ ಮತ್ತು 3 BHK 2 BHK ಮನೆ ಎಲ್ಲವನ್ನು ನಾನು ನಿಮಗೆ ತೋರಿಸಿದೆ. ಇದು ಅಪಾರ್ಟ್ಮೆಂಟ್, ಆ್ಯಕ್ಚುಲಿ ಇಂಡಿವಿಜುವಲ್ ಹೌಸ್ ಅಲ್ಲ. ಸೊ ಒಂದಷ್ಟು ಮಿನಿ ಅಪಾರ್ಟ್ಮೆಂಟ್ ಅಂದರೆ ಒಂದು 10 ಹೌಸ್ ಮಾತ್ರ ಇದೆ, ಜಾಸ್ತಿ ಏನಿಲ್ಲ. ಸೊ ಬನ್ನಿ, ಈ ಪ್ರಾಪರ್ಟಿನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.